ಆಯ್ತು ನೋಡು ಮಾತಾಡುವುದು ಚರ್ಚೆ ಈಗ ಇಲ್ಲ ಅಧ್ಯಕ್ಷ, ಅದೇ ಅಬ್ಕಾರಿದು ಮತ್ತೆ ಯಾಕೆ ಇಲ್ಲ ಕೊಟ್ಟಿಲ್ಲಲ್ಲ ನೀವು ಮಾತಾಡು ಅಂತ ಹೇಳಿದ್ರಲ್ಲ ನೀವು ಮಾತಾಡಿದಿರಿ. ಅಲ್ಲ ನೋಡಿ ನೀವು ದಯವಿಟ್ಟು ಇಲ್ಲ ಪ್ರಾರಂಭ ಮಾಡಿಲ್ಲ. ಸರ್ ಒಂದ್ ನಿಮಿಷ, ನೀವು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿದಿರಿ ಅಧ್ಯಕ್ಷ. ಏನಂತಂದ್ರೆ ಒಂದ್ ನಿಮಿಷ ನಿಲುವಳಿ ಸೂಚನೆಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೊಟ್ಟಾಗ ನೀವು ಏನೂ ಗೊತ್ತಿಲ್ಲದೆ ದಿಢೀರ್ ಅಂತೇಳಿ 69 ಕನ್ವರ್ಟ್ ಮಾಡ್ಬಿಟ್ಟಿದ್ರು. ಒಂದ್ ನಿಮಿಷ ನೀವು ಮಾಡ್ಬಿಟ್ರಿ ಕನ್ವರ್ಟ್. ಅಬ್ಕಾರಿ ಇಲಾಖೆ ಅಂದ್ರೆ ಎಷ್ಟು ದೊಡ್ಡ ಇಲಾಖೆ, ಅದು ನಿಧಾನ ಕಿಕ್ ಬರೋದದು. ನೀವು ದಿಢೀರ್ ಅಂತೇಳಿ 69 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ? ಏನೋ ಸ್ಟಾರ್ಟೇ ಆಗಿಲ್ಲ, ಕಿಕ್ ಹೆಂಗ್ ಬರುತ್ತೆ? ಕಿಕ್ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ನಿಮಿಷ ಹೇಳ್ಬೇಕಲ್ಲ ನೀವು. ಅದು ಏನು ಇಲ್ಲದೆ ನಿಧಾನ 69 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗಾಗುತ್ತೆ? ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕೊಡಿ. ಮತ್ತೆ ಅಬ್ಕಾರಿ ಇಲಾಖೆಯಲ್ಲಿ ಆಗಿರೋದು ₹1 ₹2 ಭ್ರಷ್ಟಾಚಾರ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇಡೀ ಸರ್ಕಾರ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇದು ನಾನು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕರೆಕ್ಟ್ ಕೇಳಿ. ನೀವು ಬೆಳಿಗ್ಗೆ ಅದು ಪ್ರಸ್ತಾವ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಕೇಳಿದ್ದೀರಿ. ಆವಲ್ಲ ಅನ್ಕೊಡ್ ತಾವು ಅದನ್ನ ನಾನು ಹೇಳಿದೆ ಅಂತ ಹೇಳಿದ್ರೆ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಎಲ್ಲ ಮಾಡಿದ್ರು. ಯಾರಿಲ್ಲ ಮಾಡಿದ ಎಲ್ಲ ವಿಚಾರ ಟಿವಿಯಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇವರ ಹೆಸರು ಇನ್ವಾಲ್ವ್ಮೆಂಟ್ ಆಗಿದೆ ಎಲ್ಲ ಅವ್ರು ಹೇಳಿದ್ದಾರೆ. ಬರಕ್ ಮಾತಾಡ್ಲೇ ಇಲ್ಲ. ನಾವು ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾ ಇರೋದು, ಟಿವಿ ಕನ್ವಿನ್ಸ್ ಮಾಡ್ತಾ ಇರೋಲ್ಲ. ನಿಲುವಳಿ ಸೂಚನೆ ಆಗಿದೆ ಯಾಕೆ ಬರುತ್ತೆ ಅನ್ನೋದನ್ನ ನಿಮಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಮ ಕನ್ವಿನ್ಸ್ ಎಷ್ಟು ಶಾರ್ಪ್ ಇತ್ತು ಅಂತ ಹೇಳಿದ್ರೆ 5 ನಿಮಿಷ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಹೇಳಿದೆ, ನಿಮ್ಗೆ ಒಂದು ನಿರ್ಣಯದಲ್ಲಿ ಅದನ್ನ ಚರ್ಚೆ ಮಾಡಬಹುದು, ಅಥವಾ ನಿಮ್ಗೆ ಚರ್ಚೆ ಮಾಡ್ಬೇಕಾ ಅಂತ ಇದ್ದಿದ್ರೆ ಅದಾದ ನಂತರ 69 ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ ಸೋಮವಾರದ ನಂತರ ಅಂತ ಹೇಳಿ. ಅಧ್ಯಕ್ಷರೇ, ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡ್ಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ ಅಧ್ಯಕ್ಷರೇ, ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವರೇ ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ ಮಾಡಿ ಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ನೀವು ಈಗ ಬಗ್ಗೆ ಮಾತಾಡೋ ನಂತರ ನಿಮ್ಮ ಅವಕಾಶ ಕೊಡ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಬಿಜೆಪಿ ಪಕ್ಷಕ್ಕೆ ಅಧ್ಯಕ್ಷ, ಇದು ಲೂಟಿ ಸರ್ಕಾರ. ಹೇಳಿದ್ದೀರಿ ಕೊಂಡನವ್ರದ್ದು ಒಂದೇ ನಿರ್ಣಯ ಆಗಲಿ, ತದನಂತರ ನೀವು ಮಾತಾಡಿ ಅಂತ ಹೇಳಿದೆ. ನಾನು ಚರ್ಚೆಗೆ ತಗೊಳ್ಳುವಂತ ಹೇಳಿದ್ದೇನೆ. ಸರ್ಕಾರ ಚರ್ಚೆಗೆ ತಯಾರಿದೆ. ಇಡೀ ದೇಶದ ಲೂಟಿ ಮಾಡಿ. ಓಕೆ, ಅನಾವಶ್ಯಕವಾಗಿ ತಕ್ಷಣ ಕೊಡ್ತೇನೆ. ಹೇಳಿಕೆಯನ್ನು ತೆಗೆಸ್ಬೇಕು. ಅಸ್ಸಾಂಗೆ ದುಡ್ಡು ಕೊಡ್ತಾ ಇರೋದು ನಿಜ, ಕೇರಳಗೆ ದುಡ್ಡು ಕೊಡ್ತಾ ಇರೋದು ನಿಜ, ತಮಿಳುನಾಡಿಗೆ ಎಲ್ಲ ನಿಜ, 100%. ಮಾತಾಡಿ. ಈಗ
ಪುನಃ ಮಾತಾಡಿ. ಕೊಡಿ ಅವರು ಉತ್ತರ ಕೊಡ್ಲಿ. ಸರ್ಕಾರಕ್ಕೆ ಧೈರ್ಯ ಇದ್ರೆ ಉತ್ತರ ಕೊಡ್ಲಿ. ಚರ್ಚೆ ಕೊಡ್ಲಿ ಸರ್ಕಾರಕ್ಕೆ ಧೈರ್ಯ ಇದ್ರೆ. ಕೊಡ್ತಾರೆ. ಇದು ನಿಲುವಳಿ ಸೂಚನೆ ತಂದಿರೋದು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಹೇಳಿಕೆಗಳು ಕೊಡ್ತಕ್ಕಂಥ ಅಬ್ಕಾರಿ ಆಗಲ್ಲ ನಾವು ಹೊರದಿದ್ದೀರಾ ಕಿತ್ಬೇಕು ನೋಡಿ ಪತ್ರಿಕೆಯಲ್ಲೆಲ್ಲ ಕಿತ್ಬೇಕು ಇದ್ರ ಕೇಳಿ ಹಾಕಿ ಕೇಸ್ ಅವ್ರ ಮೇಲೆ ಮಾಧ್ಯಮದವ್ರ ಮೇಲೆ ಕೇಸ್ ಹಾಕ್ತೀರಾ ಇದನ್ನ ಹಿಡ್ಕೊಂಡು ನೀವು ಮಾತಾಡಿದ್ರೆ ಅವರು ದಾಖಲೆ ಕೇಳ್ತಾರೆ ಕೊಡಿ ಅಂತ ಹೇಳಿ. ವಿಡಿಯೋ ಕೊಡ್ತೀರಿ ದಾಖಲೆ ಇದೆ ನಮ್ಮ ಹತ್ರ. ಹೆಸರಿನಲ್ಲಿ ಲೂಟಿ ಮಾಡಿರ್ತಕ್ಕಂಥವ್ರು ಪ್ರಧಾನಮಂತ್ರಿ ಹೆಸರನ್ನು ಉಪಯೋಗ ಮಾಡಿ ಲೂಟಿ ಮಾಡಿದ್ದೀರಾ ನೀವು ಇಡೀ ದೇಶ. ನೋಡಿ ಸರಿಯಲ್ಲ. ಐದೈದು ಲಕ್ಷ ಲೆಕ್ಕ ಹಾಕೊಳ್ಳಿ. ವಿರೋಧ ಪಕ್ಷ ನಾಯಕರು 5 ಲಕ್ಷ 1,005 ಲೆಕ್ಕ ಹಾಕೊಳ್ಳಿ. ಪ್ರತಿ ಜಿಲ್ಲೆ 5 ಲಕ್ಷ ಅಂತಂದ್ರೆ ಪ್ರತಿ ತಿಂಗಳು ಎಷ್ಟಾಯ್ತು? 1.5 ಕೋಟಿ. ಚರ್ಚೆ ಬೇಕು ಅದು ಕೂತ್ಕೊಳ್ಳಿ. ಆಯ್ತು ಅಧ್ಯಕ್ಷರೇ. ಅಲ್ಲಲ್ಲ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.